ನಮಸ್ಕಾರ, ನಾನು ಡಾಕ್ಟರ್ ವಿಜಯ ರಾಘವನ್ ಅಂತ ಶ್ರೀ ಶಂಕರ ಕ್ಯಾನ್ಸರ್ ಹಾಸ್ಪಿಟಲ್ ನ್ಯೂಕ್ಲಿಯರ್ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಕನ್ಸಲ್ಟೆಂಟಾಗಿ ವರ್ಕ್ ಮಾಡ್ತಿದ್ದೀನಿ. ಇವತ್ತು ರೇಡಿಯೋ ಅಯೋಡಿನ್ ಥೆರಪಿ ಫಾರ್ ಥೈರಾಯ್ಡ್ ಕ್ಯಾನ್ಸರ್ ಅನ್ನೋ ವಿಚಾರವಾಗಿ ಮಾತಾಡೋಣ. ನಿಮಗೆ ಥೈರಾಯ್ಡ್ ಕ್ಯಾನ್ಸರ್ ಅಂತ ಡಯಾಗ್ನೋಸಿಸ್ ಆಗಿದೆಯಾ? ಸಪೋಸ್ ಅದು ಪ್ಯಾಪಿಲರಿ ಕಾರ್ಸಿನೋಮಾ ಅಥವಾ ಫಾಲಿಕ್ಯುಲರ್ ಕಾರ್ಸಿನೋಮಾ ಆಫ್ ಥೈರಾಯ್ಡ್ ಅಂತ ಡಯಾಗ್ನೋಸಿಸ್ ಆಗಿದ್ದರೆ ಮೊದಲನೇದಾಗಿ ಸರ್ಜರಿ ಆಗುತ್ತೆ. ಸರ್ಜನ್ಸ್ ಹತ್ರ ಹೋಗಿ ಥೈರಾಯ್ಡ್ ಅವ್ರು ರಿಮೂವ್ ಮಾಡ್ತಾರೆ. ಪೂರ್ತಿ ತೆಗೆದ ನಂತರ ಅದನ್ನು ಮತ್ತೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ. ಸೊ ಈ ಟ್ರೀಟ್ಮೆಂಟಿಗೆ ಮುಂಚೆ ಅದನ್ನು ಸ್ಟೇಜ್ ಮಾಡಬೇಕಾಗತ್ತೆ. ಸೊ ತೆಗೆದು ಹಾಕಿರೋ ಥೈರಾಯ್ಡನ್ನ ಸ್ಟಡಿ ಮಾಡ್ತಾರೆ ಮೈಕ್ರೋಸ್ಕೋಪ್ನಲ್ಲಿ. ಅದರಲ್ಲಿ ಟ್ಯೂಮರ್ ಎಷ್ಟು ದೊಡ್ಡದಾಗಿದೆ, ಬೇರೆ ಏನಾದರೂ ಸ್ಪ್ರೆಡ್ ಆಗಿದೆಯಾ ಲಿಂಫ್ ನೋಡ್ಸ್ಗೆ, ಕುತ್ತಿಗೆಯಲ್ಲಿ ಅಂತ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಅದಾದ ನಂತರ ಕೆಲವು ಬ್ಲಡ್ ಟೆಸ್ಟ್ಸ್ ನಡೆಯುತ್ತೆ. ಅಂದರೆ ಕೆಲವು ಟ್ಯೂಮರ್ ಮಾರ್ಕರ್ಸ್ ಇರುತ್ತೆ, ಥೈರೋಗ್ಲೋಬುಲಿನ್, ಆ್ಯಂಟಿಥೈರೋಗ್ಲೋಬುಲಿನ್ ಆ್ಯಂಟಿಬಾಡಿ ಅಂತ. ಅದು ಸರ್ಜರಿಗೆ ಮುಂಚೆನೂ ಟೆಸ್ಟ್ ಮಾಡಿರ್ತಾರೆ, ಮತ್ತು ಸರ್ಜರಿ ಆದ ನಂತರನೂ ಟೆಸ್ಟ್ ಆಗುತ್ತೆ. ಆಮೇಲೆ ಅಯೋಡಿನ್ ಸ್ಕ್ಯಾನ್ ಅಂತ ಇರುತ್ತೆ, ಹೋಲ್ ಬಾಡಿ ಅಯೋಡಿನ್ ಸ್ಕ್ಯಾನ್ ಅಂತ. ಇದನ್ನು ಮಾಡಿ ಆ ಟ್ಯೂಮರ್ ಬರೀ ಕುತ್ತಿಗೆನಲ್ಲಿ ಮಾತ್ರ ಇದೆಯಾ ಅಥವಾ ಕಂಪ್ಲೀಟಾಗಿ ಅದು ತೆಗೆದು ಹಾಕಿದಾರಾ ಅಥವಾ ಬೇರೆ ಎಲ್ಲಾದರೂ ಸ್ಪ್ರೆಡ್ ಆಗಿದೆಯಾ ಅಂತ ಆ ಹೋಲ್ ಬಾಡಿ ಸ್ಕ್ಯಾನ್ ಮಾಡಿದಾಗ ಗೊತ್ತಾಗುತ್ತೆ. ಇದು ಸ್ಟೇಜಿಂಗ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡುತ್ತೆ. ಇದಾದ ನಂತರ ಟ್ರೀಟ್ಮೆಂಟ್ ಕೊಡೋದ್ರ ಬಗ್ಗೆ ವಿಚಾರ ಬರುತ್ತೆ. ಈಗ ಅಯೋಡಿನ್ ಅಂತ ಏನಕ್ಕೆ ಮಾತಾಡ್ತಿದ್ದೀವಿ ಅಂತಂದರೆ, ನಮ್ಮ ದೇಹದಲ್ಲಿ ಇರೋ ಥೈರಾಯ್ಡ್ ಗ್ಲ್ಯಾಂಡು ಅದು ಅಯೋಡಿನ್ನೇ ಹೆಚ್ಚಾಗಿ ಉಪಯೋಗಿಸ್ಕೊಂಡು ನಾವು ಆಹಾರದಲ್ಲಿ ತಗೊಳ್ಳೋ ಅಯೋಡಿನ್ನೆಲ್ಲ ಅದು ಕನ್ವರ್ಟ್ ಮಾಡಿ ಹಾರ್ಮೋನ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ. ಅದು ಪಿಟ್ಯೂಟರಿ ಗ್ಲ್ಯಾಂಡಿನ ಇನ್ಫ್ಲೂಯೆನ್ಸ್ನಲ್ಲಿ ಇರುತ್ತೆ. ಅಲ್ಲಿಂದ TSH ಅನ್ನೋ ಹಾರ್ಮೋನ್ ಬರುತ್ತೆ. ಅದರ ಇನ್ಫ್ಲೂಯೆನ್ಸ್ನಲ್ಲಿ ಇದು ಅಯೋಡಿನ್ನ ತಗೊಂಡು ಒಳಗಡೆ ಇಟ್ಕೊಂಡು T3, T4 ಅನ್ನೋ ಹಾರ್ಮೋನ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಹಾರ್ಮೋನ್ಸು ಬಹಳ ಇಂಪಾರ್ಟೆಂಟ್. ಬ್ರೈನ್ನಿಂದ ಹಿಡಿದು ಕೂದಲಿಂದ ಹಿಡಿದು ಯಾವ ಆರ್ಗನ್ ಬೇಕೋ ದೇಹದಲ್ಲಿ ಆ ಆರ್ಗನ್ಸ್ ಎಲ್ಲ ಆರ್ಗನ್ಸು ಕರೆಕ್ಟಾಗಿ ಕೆಲಸ ಮಾಡಬೇಕು ಅಂತಂದರೆ ಥೈರಾಯ್ಡ್ ಹಾರ್ಮೋನ್ ಬೇಕು. ಸೊ ಈ ಪ್ರಾಸೆಸ್ನೇ ನಾವು ಉಪಯೋಗಿಸ್ಕೊಂಡು ಅಯೋಡಿನ್ ಅನ್ನೋದನ್ನು ರೇಡಿಯೋ ಅಯೋಡಿನ್ ಅನ್ನೋ ಒಂದು ವಿಕಿರಣಶೀಲ ಐಟಮ್ನ ಯೂಸ್ ಮಾಡಿಕೊಂಡು ರೇಡಿಯೋ ನ್ಯೂಕ್ಲಿಯೈಡ್ನ ಉಪಯೋಗಿಸ್ಕೊಂಡು ಮೊದಲು ಸ್ಕ್ಯಾನ್ ಮಾಡಿ ಕಂಡುಹಿಡ್ಕೊಳ್ತೀವಿ. ಸ್ಟೇಜಲ್ಲಿ ಎಷ್ಟು ಸ್ಟೇಜ್ ಇದೆ, ಬರೀ ಸರ್ಜರಿ ಆದಮೇಲೆ ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಕುತ್ತಿಗೆಯಲ್ಲಿ ಮಿಕ್ಕಿದೆಯಾ, ನಾರ್ಮಲಿ ಕೆಲಸ ಮಾಡ್ತಿರೋ ಥೈರಾಯ್ಡ್ ಗ್ಲ್ಯಾಂಡ್ಸು, ಅಥವಾ ಬೇರೆ ಎಲ್ಲಾದರೂ ಸ್ಪ್ರೆಡ್ ಆಗಿರೋ ಸಾಧ್ಯತೆ ಇದೆಯಾ ಅಂತ ಗೊತ್ತಾಗುತ್ತೆ. ಇದಾದಮೇಲೆ ನಿರ್ದಿಷ್ಟವಾಗಿ ಇಂಥ ಪೇಷಂಟ್ಗೆ ಈ ಟ್ರೀಟ್ಮೆಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡ್ತೀವಿ. ಹೇಗೆ ಅಂತಂದರೆ, ಬೇರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂದಾಗ ಬರೀ ಅಲ್ಪ ಸ್ವಲ್ಪ ಮಿಕ್ಕಿರೋ ಥೈರಾಯ್ಡನ್ನೇ ತೆಗೆಯೋದಕ್ಕೆ ರೆಮ್ನೆಂಟ್ ಅಬ್ಲೇಷನ್ ಅಂತ ಟ್ರೀಟ್ಮೆಂಟ್ ಕೊಡ್ತೀವಿ. ಇದೆಲ್ಲ ಹೈ ಡೋಸ್ ಟ್ರೀಟ್ಮೆಂಟ್ಸ್. ನಂತರ ಸಪೋಸ್ ಬೇರೆ ಎಲ್ಲಾದರೂ ಸ್ಪ್ರೆಡ್ ಆಗಿದರೆ ಅದಕ್ಕೆ ಬೇರೆ ರೀತಿಯಾದಂಥ ಹೈಯರ್ ಡೋಸ್ ಟ್ರೀಟ್ಮೆಂಟ್ ಕೊಡ್ತೀವಿ. ಕೆಲವ್ರಿಗೆ ಮೊದಲೇ ಸರ್ಜರಿ ಆಗೋದಕ್ಕಿಂತ ಮುಂಚೆನೇ ಟ್ಯೂಮರ್ ಹೆಚ್ಚಾಗಿ ಗ್ರೋತ್ ಆಗಿಬಿಟ್ಟಿರುತ್ತೆ. ಅಂದರೆ ಬೇರೆ ಕಡೆ ಎಲ್ಲ ಕುತ್ತಿಗೆನಲ್ಲೇ ಬೇರೆ ಕಡೆ ಬೇರೆ ಬೇರೆ ಅಂಗಗಳಿಗೆಲ್ಲನೂ ಸ್ವಲ್ಪ ಅಂಟ್ಕೊಂಡಿರೋ ಅಂಥ ಸಾಧ್ಯತೆ ಇರುತ್ತೆ. ಆ ಥರದ್ದಕ್ಕೆ ರೆಮ್ನೆಂಟ್ ಅಬ್ಲೇಷನ್ ಅಲ್ದಿರಾನೆ ಹೈಯರ್ ಡೋಸ್ನಲ್ಲಿ ಮತ್ತೆ ಬರ್ದಿರ ಇರಲಿ ಕ್ಯಾನ್ಸರು ಅನ್ನೋ ಉದ್ದೇಶದಿಂದ ಹೈಯರ್ ಡೋಸ್ ಆಫ್ ರೇಡಿಯೋ ಅಯೋಡಿನ್ ಥೆರಪಿ ಕೊಡ್ತೀವಿ. ಸೊ ಇದೆಲ್ಲ ಹೇಗಾಗುತ್ತೆ ಅಂತಂದರೆ, ಆಪರೇಷನ್ ಆದ 3 ವಾರದ ನಂತರ TSH ಅನ್ನೋ ಹಾರ್ಮೋನ್ ನಾನು ಆಗಲೇ ಹೇಳಿದಾಗೆ ಪಿಟ್ಯೂಟರಿ ಗ್ಲ್ಯಾಂಡಿಂದ ಬರುವಂಥದ್ದು ಉತ್ಪತ್ತಿ ಜಾಸ್ತಿ ಆಗೋಕ್ಕೆ ಶುರುವಾಗುತ್ತೆ. ಎಲ್ಲಿವರೆಗೂ ಥೈರಾಯ್ಡ್ ನಾರ್ಮಲ್ ಆಗಿ ಒಬ್ಬ ಮನುಷ್ಯನಲ್ಲಿ ಇರುತ್ತೋ ಈ TSH ಅನ್ನೋ ಹಾರ್ಮೋನಿನ ಸೆಕ್ರಿಷನ್ ಕೂಡ ಅದೇ ರೀತಿ ಕಂಟ್ರೋಲ್ಡಲ್ಲಿ ಇರುತ್ತೆ. ಇದೊಂದು ಸರ್ಕ್ಯೂಟ್ನಲ್ಲಿ ಇರುತ್ತೆ. ಸೊ ಈ ಸರ್ಕ್ಯೂಟ್ ಬ್ರೇಕ್ ಆಗಿದೆ ಈಗ ಆಪರೇಷನ್ ಮಾಡಿ ಥೈರಾಯ್ಡ್ ತೆಗೆದ್ಮೇಲೆ. ಹಾಗಾಗಿ TSH ಜಾಸ್ತಿ ಪ್ರೊಡಕ್ಷನ್ ಆಗ್ತಾ ಇರುತ್ತೆ. ನಮಗೂ ಇದೇ ಬೇಕು. ಸೊ ಈ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಪ್ಯಾಪಿಲರಿ ಕಾರ್ಸಿನೋಮಾ ಅಥವಾ ಫಾಲಿಕ್ಯುಲರ್ ಕಾರ್ಸಿನೋಮಾ ಅನ್ನೋ ಥೈರಾಯ್ಡ್ ಕ್ಯಾನ್ಸರ್ನ ವೇರಿಯಂಟ್ಸು ಇವು ಕೂಡ ಹೆಚ್ಚು ಕಡಿಮೆ ನಾರ್ಮಲ್ ಥೈರಾಯ್ಡ್ ಥರನೇ ಕೆಲಸ ಮಾಡುತ್ತೆ. ಅದು ಅಲ್ಪ ಸ್ವಲ್ಪ ಅದರದ್ದು ಫಂಕ್ಷನಾಲಿಟಿ ಡಿಫರೆನ್ಸ್ ಇರುತ್ತೆ. ಸೊ ಇದು ಕೂಡ ಅಯೋಡಿನ್ನ ಕಾನ್ಸಂಟ್ರೇಟ್ ಮಾಡುತ್ತೆ. ಹಾಗಾಗಿ ನಾವು ಈ ರೇಡಿಯೋ ಅಯೋಡಿನ್ 131 ಅನ್ನೋ ರೇಡಿಯೋ ಅಯೋಡಿನ್ನ ಕೊಟ್ಟಾಗ ಅದು ನಾರ್ಮಲಿ ಹೇಗೆ ತೊಗೊಳ್ಬೇಕು ಅದೇ ರೀತಿ ತೊಗೊಳುತ್ತೆ. ಈಗ ಈ TSH ಇನ್ಕ್ರೀಸ್ ಆಗ್ತಾ ಇದ್ದ ಹಾಗೆ ಅಯೋಡಿನ್ ಶೇಖರಣೆ ಮಾಡೋ ಕೆಪಾಸಿಟಿ ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಅದು ನಾರ್ಮಲ್ ಸೆಲ್ಲಲ್ಲಿ. ಆದರೆ ಇದು ಕ್ಯಾನ್ಸರಸ್ ಸೆಲ್ಸ್ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಸ್ಟಿಮ್ಯುಲಸ್ ಕೊಡಬೇಕು, ಉತ್ತೇಜನ ಆಗಿ ಮಾಡಬೇಕು.
ಅದು TSH ಮಾಡುತ್ತೆ. ಆಗ ಅಯೋಡಿನ್ನ ಹೆಚ್ಚು ಶೇಖರಣೆ ಮಾಡೋಕ್ಕೆ ಶುರುವಾಗುತ್ತೆ. ಸೊ ಈ ಪ್ರಾಸೆಸ್ನ ರೇಡಿಯೋ ಅಯೋಡಿನ್ ಥೆರಪಿ ಅಂತ ಕರಿತೀವಿ. ಹೇಗೆ ಮಾಡೋದು ಅಂತಂದರೆ, ಇದಕ್ಕೆ ನಿರ್ದಿಷ್ಟವಾಗಿ ಒಂದು ರೇಡಿಯೋ ನ್ಯೂಕ್ಲಿಯರ್ ಥೆರಪಿ ಕೊಡೋದಕ್ಕೆ ನ್ಯೂಕ್ಲಿಯರ್ ಮೆಡಿಸಿನ್ ಫೆಸಿಲಿಟಿಗೆ ಬರಬೇಕು. ನ್ಯೂಕ್ಲಿಯರ್ ಮೆಡಿಸಿನ್ ಫೆಸಿಲಿಟಿಗಳಲ್ಲಿ ಅಯೋಡಿನ್ ವಾರ್ಡ್ ಅಂತ ಇರುತ್ತೆ. ಇಲ್ಲಿ ಐಸೋಲೇಷನ್ ಪ್ರಾಸೆಸ್ ಆಗುತ್ತೆ. ಅಂದರೆ ಈ ವಿಕಿರಣಶೀಲ ರೇಡಿಯೋ ಅಯೋಡಿನ್ಸ್ ಇರೋದ್ರಿಂದ ಇವು ಥೈರಾಯ್ಡ್ ಎಲ್ಲೆಲ್ಲಿ ಕ್ಯಾನ್ಸರ್ ಇರುತ್ತೋ, ಥೈರಾಯ್ಡ್ ಎಲ್ಲೆಲ್ಲಿ ಇರುತ್ತೋ ಅಲ್ಲೆಲ್ಲ ಹೋಗಿ ಟ್ರೀಟ್ ಮಾಡುತ್ತೆ. ಅದೇ ರೀತಿ ದೇಹದಿಂದ ಕೆಲವು ಪೋರ್ಷನ್ ಹೊರಕ್ಕೂ ಬರ್ತಿರುತ್ತೆ. ಉದಾಹರಣೆಗೆ ಯೂರಿನಲ್ಲಿ ಬರುತ್ತೆ, ಸ್ಟೂಲ್ಸ್ನಲ್ಲಿ ಬರುತ್ತೆ, ಕಣ್ಣೀರಲ್ಲಿ, ಎಂಜಲಲ್ಲಿ, ಬೆವರ್ನಲ್ಲೆಲ್ಲ ಹೊರಕ್ಕೆ ಬರುತ್ತಿರುತ್ತೆ. ಹಾಗಾಗಿ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಸಪೋಸ್ ಬೇರೆಯವ್ರ ಕಾಂಟ್ಯಾಕ್ಟಿಗೆ ಪೇಷಂಟ್ ಬಂದರೆ ಆಗ ಅವ್ರನ್ನ ಮುಟ್ಟಿದ್ರೆ ಅವ್ರ ದೇಹಕ್ಕೆ ಅಯೋಡಿನ್ ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಹೈಯರ್ ಡೋಸಸ್ ಆಫ್ ಟ್ರೀಟ್ಮೆಂಟ್ ಕೊಟ್ಟಾಗ ಇವ್ರನ್ನ ಐಸೋಲೇಷನಲ್ಲಿ ಇಟ್ಟಿರ್ತೀವಿ. ಐಸೋಲೇಷನ್ ಅಂದರೆ ಏನು ಅಂತಂದರೆ ಒಂದು ರೂಮಲ್ಲಿ ಬಂದ್ ಮಾಡೋದು ಅಂತ ಅಲ್ಲ, ಆದರೆ ಅವ್ರು ಬೇರೆಯವ್ರ ಕಾಂಟ್ಯಾಕ್ಟಿಗೆ ಬರಬಾರದು. ಹಾಗಾಗಿ ಐಸೋಲೇಷನ್ ವಾರ್ಡ್ಸಲ್ಲಿ ಎಲ್ಲ ಥರದ ಅನುಕೂಲಗಳು ಕೊಟ್ಟು ಬೆಡ್ಡು, ಊಟ, ಅವ್ರಿಗೆ ತಿನ್ನೋಕ್ಕೆ, ಕುಡಿಯೋದಕ್ಕೆ ಏನು ಬೇಕೋ ಅದೆಲ್ಲ ತೊಗೊಂಡು ಸಪ್ರೇಟ್ ರೆಸ್ಟ್ ರೂಮ್ಸ್ ಎಲ್ಲ ಇರುತ್ತೆ. ಈ ಥರದ್ದು ಫೆಸಿಲಿಟಿನಲ್ಲಿ 1 ದಿವಸ ಅಥವಾ 2 ದಿವಸ ಇರಬೇಕಾಗುತ್ತೆ, ಡಿಪೆಂಡಿಂಗ್ ಅಪಾನ್ ನಾವು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅನ್ನೋದ್ರ ಮೇಲೆ. ತದನಂತರ ಈ ಟ್ರೀಟ್ಮೆಂಟ್ ಆದಮೇಲೆ ಮನೆಗೆ ಹೋಗೋದು. ಸೊ ಮನೆಗೆ ಹೋದಾಗ ಮತ್ತೆ ಈ ಹೈಯರ್ ಡೋಸ್ ಟ್ರೀಟ್ಮೆಂಟ್ ತೊಗೊಂಡಿರೋವಾಗ ಇನ್ನೂ ದೇಹದಿಂದ ಅಲ್ಪ ಸ್ವಲ್ಪ ಅಯೋಡಿನ್ ಬರ್ತಾ ಇರುತ್ತೆ. ಹಾಗಾಗಿ ಅಟ್ಲೀಸ್ಟ್ 2 ವಾರದಿಂದ 3 ವಾರದವರೆಗೂ ಪ್ರೆಗ್ನೆಂಟ್ ಲೇಡೀಸ್ ಆಗಲಿ, ಎಳೆ ಮಕ್ಕಳಾಗಲಿ, ಸುತ್ತಮುತ್ತ ಇದ್ದರೂ ಸರಿ, ಮನೆಯಲ್ಲಿದ್ದರೂ ಸರಿ, ಅವರಿಂದ ದೂರ ಇರಬೇಕಾಗತ್ತೆ. ಇವ್ರದ್ದೇ ಆದ ಸಪ್ರೇಟಾಗಿರೋವಂಥ ತಟ್ಟೆ, ಲೋಟ, ಆಹಾರ ಪದಾರ್ಥಗಳು ಇದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಳ್ಬೇಕಾಗತ್ತೆ. ಹತ್ತಿರ ಹೋಗಬಾರ್ದು, ಜೊತೇಲಿ ಮಲ್ಕೊಳ್ಬಾರ್ದು. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಆಗ ಇನ್ನೊಬ್ರಿಗೂ ತೊಂದರೆ ಆಗದೆ ಇರಲಿ ಅನ್ನೋ ಉದ್ದೇಶದಿಂದ ಅಷ್ಟೇ. ಹಾಗೆ ಹೀಗೆ ಕಂಟಿನ್ಯೂ ಮಾಡ್ತಾ ಮಾಡ್ತಾ ಅಯೋಡಿನ್ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ ಈ ಟ್ರೀಟ್ಮೆಂಟ್ ಮುಗಿದ ಮೇಲೆ 2 ದಿನ ಬಿಟ್ಟು ಮತ್ತೆ ಕರೆದು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಆಗ ಕೊಟ್ಟಿರೋ ಅಯೋಡಿನ್ನು ಎಲ್ಲೆಲ್ಲಿ ಶೇಖರಣೆ ಆಗಿದೆ ದೇಹದಲ್ಲಿ ಅಂತ ಗೊತ್ತಾಗುತ್ತೆ. ಸೊ ಹಾಗಾಗಿ ಇದು ನಮ್ಮ ರೇಡಿಯೋ ನ್ಯೂಕ್ಲಿಯರ್ ಥೆರಪಿ ಅನ್ನೋ ಒಂದು ವಿಭಾಗದಲ್ಲಿ ಮೊಟ್ಟ ಮೊದಲನೇದಾಗಿ ಸಕ್ಸಸ್ಫುಲ್ಲಾಗಿ ಆಗಿರುವಂತಹ ಥೆರನಾಸ್ಟಿಕ್ ಏಜೆಂಟ್. ಅಂದರೆ ಸ್ಕ್ಯಾನಿಂಗು, ಡಯಾಗ್ನೋಸಿಸ್ಸು ಇದರಲ್ಲೇ ಆಗುತ್ತೆ, ಟ್ರೀಟ್ಮೆಂಟು ಇದರಲ್ಲೇ ಮಾಡ್ತೀವಿ, ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿದೆಯಾ ಇಲ್ವಾ ಅಂತ ಕೂಡ ಇದರಲ್ಲೇ ಚೆಕ್ ಮಾಡ್ತೀವಿ. ಹಾಗಾಗಿ ಎಲ್ಲವೂ ಇದರಲ್ಲೇ ನಡೆಯೋದ್ರಿಂದ ಇದು ಮೊಟ್ಟ ಮೊದಲ ಥೆರನಾಸ್ಟಿಕ್ ಏಜೆಂಟ್. ಥೈರಾಯ್ಡ್ ಕ್ಯಾನ್ಸರ್, ಈ ಡಿಫರೆನ್ಷಿಯೇಟೆಡ್ ಥೈರಾಯ್ಡ್ ಕ್ಯಾನ್ಸರ್ ಅನ್ನೋ ವೆರೈಟಿ ಏನಿದೆಯೋ ಅದು ಆಲ್ಮೋಸ್ಟ್ ಕ್ಯೂರಬಲ್ ಕ್ಯಾನ್ಸರ್. ಹಾಗಾಗಿ ಈ ಎಲ್ಲ ವಿಚಾರಗಳನ್ನು ಪೇಷಂಟ್ ಆದಂಥವರು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡು ಸಹಕರಿಸಿ ಟ್ರೀಟ್ಮೆಂಟ್ ತಗೊಂಡು ಹೇಳಿದ್ದನ್ನೆಲ್ಲ ಇನ್ಸ್ಟ್ರಕ್ಷನ್ಸ್ನ ಫಾಲೋ ಮಾಡಿದಾಗ ಕ್ಯೂರ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಬೇರೆ ಕಡೆ ಸ್ಪ್ರೆಡ್ ಆಗಿರೋ ಕ್ಯಾನ್ಸರ್ಸ್ಗೂ ಕೂಡ 1 ಅಲ್ಲ 2 ಅಲ್ಲ 3 ಸೆಟ್ಟಿಂಗ್ಸ್ನಲ್ಲಿ ಟ್ರೀಟ್ಮೆಂಟ್ ನಡೀತಾ ಇರುತ್ತೆ. ಅವ್ರಿಗೂ ಕೂಡ ಟ್ರೀಟ್ಮೆಂಟ್ ತಗೊಳ್ತಾ ಕ್ಯೂರ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತಾ ಇರುತ್ತೆ. ಬೇರೆ ಎಲ್ಲೂ ಸ್ಪ್ರೆಡ್ ಆಗಿಲ್ಲ ಅಂತಂದರೆ ಆಲ್ಮೋಸ್ಟ್ 99% ಕೇಸಸ್ಸು ಕ್ಯೂರ್ ಆಗ್ತವೆ. ಹಾಗಾಗಿ ಇದು ರೇಡಿಯೋ ಅಯೋಡಿನ್ ಥೆರಪಿ. ರೇಡಿಯೋ ಅಯೋಡಿನ್ ಥೆರಪಿ ತೊಗೊಂಡು ಮನೆಗೆ ಹೋದ್ಮೇಲೆ ಮತ್ತೆ ಹೈಯರ್ ಡೋಸ್ನಲ್ಲಿ, ಈಗ ಥೈರಾಯ್ಡ್ ಗ್ರಂಥಿ ಇಲ್ಲ, ತೆಗೆದು ಹಾಕಿದ್ದೀವಿ. ಹಾಗಾಗಿ ಹೊರಗಡೆಯಿಂದ ಹಾರ್ಮೋನ್ನ ಟ್ಯಾಬ್ಲೆಟ್ ರೂಪದಲ್ಲಿ ತಗೊಳ್ಳೇಬೇಕು. ಈ ಟ್ಯಾಬ್ಲೆಟ್ಸು ಸ್ವಲ್ಪ ಹೈಯರ್ ಡೋಸಲ್ಲಿ ಕೊಡ್ತೀವಿ. ಅದು ಏಕೆ ಅಂತಂದರೆ, ಹೈಯರ್ ಡೋಸಸ್ಸಲ್ಲಿ ಟ್ಯಾಬ್ಲೆಟ್ ತೊಗೊಂಡಾಗ ನಾನು ಆಗಲೇ ಹೇಳಿದಾಗೆ ಈ ಪಿಟ್ಯೂಟರಿ ಗ್ಲ್ಯಾಂಡು ಮತ್ತು ಥೈರಾಯ್ಡ್ಗೂ ಮಧ್ಯ ಇರುವಂಥ ಆ್ಯಕ್ಸಿಸ್ನ ಸಪ್ರೆಸ್ ಮಾಡ್ತೀವಿ. ಥೈರಾಯ್ಡ್ ಇಲ್ಲದೆ ಇರೋವಾಗ ಸ್ಟಿಮ್ಯುಲೇಟ್ ಆಗಿ ಜಾಸ್ತಿ TSH ಅನ್ನೋ ಹಾರ್ಮೋನ್ನ, ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡ್ತಿರುತ್ತೆ. ಈ ಟ್ಯಾಬ್ಲೆಟ್ ಹೈಯರ್ ಡೋಸಲ್ಲಿ ಕೊಟ್ಟಾಗ ಆ TSH ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಪ್ರೊಡಕ್ಷನ್ನು ಕಡಿಮೆ ಆಗಿಬಿಡುತ್ತೆ. ಅದನ್ನು ನಾವು ಬ್ಲಡ್ ಟೆಸ್ಟ್ನಲ್ಲಿ ಚೆಕ್ ಮಾಡ್ತಾ ಇರ್ತೀವಿ. ಟ್ರೀಟ್ಮೆಂಟ್ ಕೊಟ್ಟು ಕಳಿಸಿದ 3 ತಿಂಗಳಲ್ಲಿ ಥೈರಾಯ್ಡ್ ಹಾರ್ಮೋನ್ ಟ್ಯಾಬ್ಲೆಟ್ ಶುರು ಮಾಡಿದ್ಮೇಲೆ ಕರೆಕ್ಟಾಗಿ ತೊಗೊಳ್ತಿದ್ದೀರಾ ಇಲ್ವಾ ಅನ್ನೋದನ್ನು ವಿಚಾರ ಮಾಡಿ ಚೆಕ್ ಮಾಡಿ ನೋಡ್ತೀವಿ. ಸಪ್ರೆಸ್ ಆಗಿದ್ದರೆ, ಎಲ್ಲಿವರೆಗೂ ಸಪ್ರೆಷನ್ನಲ್ಲಿ ಇರುತ್ತೋ TSH ಅನ್ನೋದು, ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗಿ ನಡೀತಿರುತ್ತೆ. 6 ತಿಂಗಳಾದ ನಂತರ ಮತ್ತೆ ಈ ಥೈರಾಯ್ಡ್ ಹಾರ್ಮೋನ್ ಮಾತ್ರೆಯನ್ನು ನಿಲ್ಲಿಸಿ ಮತ್ತೆ ಬನ್ನಿ ಅಂತ ಹೇಳ್ತೀವಿ. ಆಗ ಟ್ಯೂಮರ್ ಮಾರ್ಕರ್ಸ್ ಆದಂಥ ಥೈರೋಗ್ಲೋಬುಲಿನ್, ಆ್ಯಂಟಿಥೈರೋಗ್ಲೋಬುಲಿನ್ ಆ್ಯಂಟಿಬಾಡಿ ಅನ್ನೋದನ್ನು ಈ TSH ಜೊತೆಯಲ್ಲಿ ಚೆಕ್ ಮಾಡಿ ಅದನ್ನು ಮತ್ತೆ ಸ್ಟಿಮ್ಯುಲೇಟ್ ಮಾಡಿ, ಅಂದರೆ ಈ ಮಾತ್ರೆಯನ್ನು 3 ವಾರ ನಿಲ್ಲಿಸಿ TSH ಅನ್ನೋ ಹಾರ್ಮೋನ್ನ ಜಾಸ್ತಿ ಆಗೋ ಹಾಗೆ ಮಾಡಿ
ಮತ್ತು ಈ ಥೈರೋಗ್ಲೋಬುಲಿನ್ ಆ್ಯಂಟಿಥೈರೋಗ್ಲೋಬುಲಿನ್ ಆ್ಯಂಟಿಬಾಡೀಸ್ನ ಚೆಕ್ ಮಾಡ್ತೀವಿ. ಅದು ಟ್ರೀಟ್ಮೆಂಟಿಗೆ ಮುಂಚೆ ಇದ್ದ ವ್ಯಾಲ್ಯೂ ಎಷ್ಟು, ಈಗ ಟ್ರೀಟ್ಮೆಂಟ್ ಕೊಟ್ಟ ನಂತರ ವ್ಯಾಲ್ಯೂ ಎಷ್ಟಾಗಿದೆ ಅಂತ ಸ್ಟಡಿ ಮಾಡಿ ನೋಡ್ತೀವಿ. ಸಕ್ಸಸ್ಫುಲ್ಲಾಗಿ ಟ್ರೀಟ್ಮೆಂಟ್ ಆಗಿದ್ದರೆ ಅದರ ವ್ಯಾಲ್ಯೂಸು ಬಹಳ ಕಡಿಮೆ ಆಗಿರುತ್ತೆ. ಕೆಲವು ಸಲ ಕಂಡುಹಿಡಿಯೋದಕ್ಕೂ ಆಗದಷ್ಟು ಮಟ್ಟಕ್ಕೆ ಕಡಿಮೆ ಆಗಿರುತ್ತೆ. ಒಂದು ವೇಳೆ ಏನಾದರೂ ವ್ಯತ್ಯಾಸ ಇದ್ದಾಗ ಅದು ಗೊತ್ತಾಗುತ್ತೆ. ಇದು ಬಯೋಕೆಮಿಕಲಿ ಟೆಸ್ಟ್ ಮಾಡೋದು, ಕ್ಯೂರ್ ಆಗ್ತಾ ಇದೆಯಾ ಇಲ್ವಾ, ಹೇಗಿದೆ ಅಂತ ಸ್ಟಡಿ ಮಾಡೋದು, ರೆಸ್ಪಾನ್ಸ್ ಅಸೆಸ್ಮೆಂಟ್. 6 ತಿಂಗಳಲ್ಲಿ ಮತ್ತೆ ಸ್ಕ್ಯಾನ್ ಕೂಡ ಮಾಡಿ ನೋಡ್ತೀವಿ. ಅಯೋಡಿನ್ ಕೊಟ್ಟು ರೇಡಿಯೋ ಅಯೋಡಿನ್ 131 ಕೊಟ್ಟು ಸ್ಕ್ಯಾನ್ ಮಾಡಿ ನೋಡ್ತೀವಿ. ಆಗ ಮೊದಲು ಟ್ರೀಟ್ಮೆಂಟ್ ಕೊಟ್ಟ ನಂತರ ಇದ್ದ ಶೇಖರಣೆ ಹೇಗಾಗಿತ್ತೋ ದೇಹದಲ್ಲಿ, ಇವಾಗ ಆ ಜಾಗಗಳಲ್ಲಿ ಇದೆಯಾ ಅಥವಾ ಅದು ಹೊರಟೋಗಿದೆಯಾ ಅಂತ ಗೊತ್ತಾಗುತ್ತೆ. ಅಲ್ಲಿ ಏನೂ ಕಾಣಿಸ್ತಾ ಇಲ್ಲ ಅಂತಂದರೆ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಅರ್ಥ. ಈ ರೀತಿ ಥೈರಾಯ್ಡ್ ಕ್ಯಾನ್ಸರ್ನ ಆಪರೇಷನ್ ನಂತರ ರೇಡಿಯೋ ಅಯೋಡಿನ್ ಥೆರಪಿಯನ್ನು ಕೊಟ್ಟು ಈ ರೀತಿಯಾಗಿ ಸ್ಟಡಿ ಮಾಡಿ ಅದನ್ನು ನೋಡ್ತೀವಿ. ಈ ರೀತಿ ಈ ಕ್ಯಾನ್ಸರ್ನ ನಾವು ಗೆಲ್ಲಬಹುದು. ಈ ಶೀರ್ಷಿಕೆಯಲ್ಲಿ ನಾವು ಥೈರಾಯ್ಡ್ ಕ್ಯಾನ್ಸರ್, ವೆಲ್ ಡಿಫರೆನ್ಷಿಯೇಟೆಡ್ ಥೈರಾಯ್ಡ್ ಕ್ಯಾನ್ಸರ್ ಅನ್ನೋ ವೇರಿಯಂಟ್ಸಲ್ಲಿ ರೇಡಿಯೋ ಅಯೋಡಿನ್ ಥೆರಪಿಯ ಉದ್ದೇಶಗಳೇನು, ಪೇಷಂಟ್ಸ್ ಯಾವ್ಯಾವ ರೀತಿಯಲ್ಲಿ ಪ್ರಿಪೇರ್ ಆಗಬೇಕು, ಹೇಗೆ ಬರಬೇಕು ಅನ್ನೋದನ್ನು ತಿಳ್ಕೊಂಡಿದ್ದೀವಿ. ಮುಂದಿನ ಶೀರ್ಷಿಕೆಯಲ್ಲಿ ಕ್ಯಾನ್ಸರ್ ಅಲ್ಲದೆ ಈ ಥೈರಾಯ್ಡ್ ಗ್ರಂಥಿನೇ ಕೆಲವರಲ್ಲಿ ಹೆಚ್ಚು ಕೆಲಸ ಮಾಡ್ತಿರತ್ತೆ. ಕೆಲವರು ನಮಗೆ ಥೈರಾಯ್ಡ್ ಇದೆ ಅಂತ ಹೇಳ್ತಿರ್ತಾರೆ. ಥೈರಾಯ್ಡ್ ಇದೆ ಅಂದರೆ ಎಲ್ರಿಗೂ ಥೈರಾಯ್ಡ್ ಇರುತ್ತೆ. ಅದು ಹೆಚ್ಚು ಕೆಲಸ ಮಾಡ್ತಿದೆಯಾ, ಕಡಿಮೆ ಕೆಲಸ ಮಾಡ್ತಾ ಇದೆಯಾ ಅನ್ನೋದು 2 ಕ್ಯಾಟಗರಿ ಇರುತ್ತೆ. ಥೈರಾಯ್ಡ್ ಗ್ರಂಥಿನೇ ಹೆಚ್ಚಾಗಿ ಕೆಲಸ ಮಾಡಿ ಬೇರೆ ಏನೇನೋ ಡಿಫ್ರೆಂಟ್ ಸಿಂಪ್ಟಮ್ಸ್ ಕೊಡ್ತಿರೋ ಅಂಥ ಸನ್ನಿವೇಶಗಳು ಕೆಲವು ಇರುತ್ತೆ. ಅದು ಎಳೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಈ ಥರದ ಕೇಸಸ್ನ ಹೇಗೆ ಟ್ರೀಟ್ ಮಾಡಬೇಕು, ಇದರ ಉದ್ದೇಶಗಳೇನು, ರೇಡಿಯೋ ಅಯೋಡಿನ್ ಥೆರಪಿ ಹೇಗೆ ಇದರಲ್ಲಿ ಉಪಯೋಗ ಆಗುತ್ತೆ ಅನ್ನೋದನ್ನು ಮುಂದಿನ ಶೀರ್ಷಿಕೆಯಲ್ಲಿ ವಿಚಾರ ಮಾಡೋಣ. ಧನ್ಯವಾದಗಳು.